ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ವಿಶಾಲ್ ಮಾರ್ಟಿಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನನ್ನ ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಹೋಗೋಣ, ಬನ್ನಿ ಹೋಗೋಣ. Let's go. ATM ಅಲ್ಲಿ ದುಡ್ಡು ತಗೊಂಡೋಗೋಣ ಅಂತ ತಣ್ಣೀರಳ್ದ ಹತ್ರ ಗಾಡಿ ನಿಲ್ಲಿಸಿ ATMಗೆ ದುಡ್ಡು ತರಕ್ಕೆ ಹೋಗಿದ್ದಾರೆ ಅಪ್ಪ. ವಿಶಾಲ್ ಮಾರ್ಟ್ ಎಂಟ್ರೆನ್ಸ್ ಆಗೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಗಾಡಿ ಇಳಿದು ಪಟಪಟ ಅಂತ ಓಡ್ ಬಂದುಬಿಟ್ವಿ ಒಳಗಡೆಗೆ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ. ಇದು ಒಳಗಡೆ ಸೆಕೆಂಡ್ ಫ್ಲೋರಲ್ಲಿ ಕಿಡ್ಸ್ ಸೆಕ್ಷನಲ್ಲೇ ಲೇಡೀಸ್ ಸ್ಲಿಪ್ಪರ್ ಸೆಕ್ಷನ್ ಕೂಡ ಇದೆ. ಯಾವುದಾದ್ರು ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದ್ವಿ. ಹೀಲ್ಸ್ ಇಷ್ಟ ಆಯಿತು, ಹಾಗೆ ಒಂದು ನಾರ್ಮಲ್ ಸ್ಲಿಪ್ಪರ್ ಇಷ್ಟ ಆಯಿತು ನನಗೆ. ಅವೆರಡು ತಗೊಂಡೆ. ನಮ್ಮ ಅಪ್ಪನೇ ಇಟ್ಕೊಂಡು ನಿಂತಿದ್ದಾರೆ ನೋಡಿ. ಈ ಥರ ಅಪ್ಪ ಎಲ್ಲಿ ಸಿಗ್ತಾರೆ, ಮಗಳು ಹೆಂಡತಿ ಚಪ್ಪಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಸ್ಲಿಪ್ಪರೇ ನಾನು ತಗೊಂಡಿದ್ದು ಹೀಲ್ಸು. ಹಾಗೆ ಸ್ವಲ್ಪ ಟೀ ಶರ್ಟ್ಸ್ ತಗೋಬೇಕು ಇತ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ನನಗೆ ಯಾವಾಗ ಎಲ್ಲಿಗೆ ಹೋದ್ರೂ ಬ್ಲ್ಯಾಕ್ ಮೇಲೆ ಹೋಗ್ತಾ ಇರುತ್ತೆ ಕಣ್ಣು. ಬ್ಲ್ಯಾಕ್ ಚೆನ್ನಾಗಿದೆಯಾ ಅಂತ ಅಮ್ಮಂಗೆ ತೋರಿಸಿದ ತಕ್ಷಣ ಬ್ಲ್ಯಾಕ್ 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 ಅಂತ ಬೈದರು. ಆದರೂ ನನಗೆ ಬ್ಲ್ಯಾಕ್ ಇಲ್ದಲೇ ನನ್ನ ಶಾಪಿಂಗ್ಗೆ ಕಂಪ್ಲೀಟ್ ಆಗಲ್ಲ. ಒಂದು ತಗೊಳ್ಳೇಬೇಕು ಅಂತ ತಗೊಂಡೆ. ಹಾಗೂ ಒಂದು ಬ್ಲ್ಯಾಕ್ ಕಲರ್ ಟೀ ಶರ್ಟ್ಸ್ನ ಒಂದು 3-4 ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ 4 ಜಾಸ್ತಿ ಆಗುತ್ತೆ ಅಂತ 3 ಸಾಕು ಅಂತ ಸುಮ್ಮನೆ ಆದೆ. ನೆಕ್ಸ್ಟ್ ಏನು ತಗೋಬೇಕಾ ನೋಡಬೇಕು. ನಮ್ಮಪ್ಪನೂ ಸ್ವಲ್ಪ ಟೀ ಶರ್ಟ್ಸ್ನ ನೋಡ್ತಾ ನಿಂತಿದ್ದಾರೆ. ಯಾರ್ಯಾರಿಗೆ ಏನೇನು ಬೇಕೋ ತಗೋತಾರೆ. ಸ್ವಲ್ಪ ಟೀ ಶರ್ಟ್ಸ್ನ ತಗೊಂಡು ಮೆನ್ ಸೆಕ್ಷನಿಂದ ಕೆಳಗಡೆಗೆ ಬರ್ತಾ ಇದ್ದೀವಿ. ನಮ್ಮಪ್ಪ ನಮ್ಮ ಜೊತೆ ಯಾವತ್ತೂ ಶಾಪಿಂಗಿಗೆ ಬರಲ್ಲ ಯೂಶ್ವಲಿ, ಬಿಕಾಸ್ ನಾವು ಡಿಲೇ ಮಾಡ್ತೀವಿ ಆ್ಯಂಡ್ ಕಾಯಿಸ್ತೀವಿ. ಅದು ಇದು ಅಂತ 1000 ಹುಡುಕ್ತೀನಿ ನಾನಂತೂ. ಅದಕ್ಕೆ ನಮ್ಮಪ್ಪ ನಮ್ಮ ಜೊತೆ ಯಾವ ಶಾಪಿಂಗಿಗೂ ಬರಲ್ಲ. ಇದೇ ಫಸ್ಟ್ ಟೈಮ್, ಇಷ್ಟು ವರ್ಷ ಆದಮೇಲೆ ಬಂದಿದ್ದಾರೆ ನಮ್ಮ ಜೊತೆ ಶಾಪಿಂಗಿಗೆ. ಸೊ ಒಂಥರ ಖುಷಿ ಇದೆ. ಏನೇನು ಬೇಕು ಎಲ್ಲ ಥಿಂಗ್ಸ್ನು ತಗೊಂಡು ಬಿಲ್ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಅಮ್ಮ, ಅದಕ್ಕೆ ಹೋಗ್ತಾ ಇದ್ದೀವಿ. ಈ ವಿಶಾಲ್ ಮಾರ್ಟ್ ಲೊಕೇಟ್ ಆಗಿರೋದು ಮೇನ್ ರಿಂಗ್ ರೋಡಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದ ರೋಡ್ ಇದ್ದು, ಆ್ಯಂಡ್ ಜಯನಗರ್, ಹಾಸನ್, ಕರ್ನಾಟಕ. ನೀವು ಹಾಸನಲ್ಲೇ ಇದ್ದು ವಿಶಾಲ್ ಮಾರ್ಟಿಗೆ ಹೋಗಿದ್ರೆ ಒಂದು ಕಮೆಂಟ್ ಹಾಕಿ ಹಾಸನ್ ಅಂತ. ನಾನು ತಿಳ್ಕೊತೀನಿ ಹಾಸನವ್ರು ಎಷ್ಟು ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ. ಇವಾಗ ಮಲ್ನಾಡ್ ಕಾಲೇಜ್ ಮುಂದೆ ಹೋಗ್ತಾ ಇದ್ದೀವಿ. ಸ್ವಲ್ಪ ತರಕಾರಿ ತಗೋಬೇಕು, ಅದಕ್ಕೆ ಗಾಡಿ ನಿಲ್ಲಿಸಿ ಅಮ್ಮ ತರಕಾರಿ ತರೋಕ್ಕಂತ ಹೋಗಿದ್ದಾರೆ. ನಮಗಂತೂ ತರಕಾರಿ ತರೋಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಸುಮ್ಮನೆ ಕೂತಿರ್ತೀನಿ, ನಮ್ಮ ಅಮ್ಮನ ಪಾಡಿಗೆ ಅಮ್ಮ ತರಕಾರಿ ತರ್ತಾರೆ. ಇವಾಗ ಮತ್ತೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡ್ತಾ ಬನ್ನಿ. ಇನ್ನೂ ಒಂದು ಕೆಲಸ ಬಾಕಿ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಅಯ್ಯೋ, ಒಂದೇ ದಿನ ಬರೋ ಕೆಲಸ ಎಲ್ಲ ಒಟ್ಟಿಗೆ ಇಟ್ಕೊಂಡು ಬಂದಿದ್ದೀವಿ, ಒಂದೇ ಸತಿ ಮುಗಿಸ್ಕೊಂಡು ಹೋಗೋಣ ಅಂತ. ಇದು ಮಾರ್ಕೆಟ್, ಹಾಸನ್ ಮಾರ್ಕೆಟ್ನ ನೋಡಿ. ನಮ್ಮ ಅಕ್ಕನ ಛತ್ರಿ ಒಂದು ಮುರಿದೋಗ್ಬಿಟ್ಟಿತ್ತು. ಮಳೆಗಾಲ ಆಗಿರೋದ್ರಿಂದ ಛತ್ರಿ ಬೇಕೇ ಬೇಕು. ಅದಕ್ಕೆ ಒಂದು ಛತ್ರಿ ತಗೊಳ್ಳೋಣ ಅಂತ ಬಂದಿದ್ವಿ. ತುಂಬ ದಿನದಿಂದ ಅಂಗಡಿಗೆ ಹೋಗಿದ್ವಿ ಛತ್ರಿ ಬೇಕು ಅಂತ, ಬಟ್ ತಗೊಳಕ್ಕಾಗಿರಲಿಲ್ಲ. ಛತ್ರಿ ತಗೊಂಡು ಹಾಗೆ ಪಕ್ಕದ ಅಂಗಡಿಗೆ ಸ್ವಲ್ಪ ಸ್ವೆಟರ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. 3 ಜನಕ್ಕೂ ಒಂದೊಂದು ಸ್ವೆಟ್ರ್ ಬೇಕೇ ಬೇಕಂತ 3 ಸ್ವೆಟರ್ ತಗೊಂಡು ಇವಾಗ ಮತ್ತೆ ಸನ್ಮಾನ್ ಹೋಟ್ಲ್ ಹತ್ರ ಬಂದು ಅಪ್ಪ ಅಲ್ಲೇ ಕಾಯ್ತಾಯಿದ್ರು. ಅಪ್ಪನ ಜೊತೆ ಗಾಡಿ ಹತ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇರಿ ವ್ಲಾಗ್ ಇನ್ನೂ ಎಂಡ್ ಆಗಿಲ್ಲ, ಇನ್ನು ಆಗೋದಕ್ಕೆ ಪರ್ಸು ಏನೂ ಬಿದ್ದೋಗಿಲ್ಲ. ಸಾಕಾಗೋಯ್ತು, ತೆಗಿವಾಕ್ಲ ಹುಚ್ಚರಾಗೋಗಿದ್ದೀವಿ. ನಾವು ಬರೋಷ್ಟೊತ್ತಿಗೆ ಮನೆಗೆ 2:20 ಗೈಸ್. ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ಗೈಸ್. ಇವಾಗ ಇರಬರ ಬಟ್ಟೆ ಚಪ್ಪಲಿ ಎಲ್ಲನೂ ಒಂದ್ಸತಿ ಟ್ರಯಲ್ ನೋಡದೆ ಹೇಗೆ ಕಾಣಿಸ್ತಿದೆ ಅಂತ. ಚಿಕ್ಕದ್ರಿಂದನೂ ಅಷ್ಟೇ, ನಾನು ಮನೆಗೆ ಏನಾದ್ರು ಹೊಸ್ದಾಗಿ ತಂದುಬಿಟ್ರೆ ಸಾಕು ಹಾಕೊಂಡು ನೋಡ್ಬಿಡ್ಬೇಕು ಫಸ್ಟು. ಇದು ನೆನ್ನೆ ಹಾಕಿಸ್ಕೊಂಡಿದ್ದು ಮೆಹಂದಿ. ಕೃಪಕ್ಕನ ಕೈಲಿ ಚೆನ್ನಾಗಿದೆಯಾ?
ಚಪ್ಪಲಿ ಸ್ಟ್ಯಾಂಡ್ ಇನ್ನು ಹೊಸ ಚಪ್ಪಲಿ ತಗೊಂಡ್ಮೇಲೆ ಅದನ್ನ ಟ್ರೈ ಮಾಡ್ಬೇಕಲ್ವಾ ಹೇಗೆ ಕಾಣಿಸ್ತಿದೆ ಅಂತ. ಅದಕ್ಕೆ ಅದರಲ್ಲಿರೋ ಬಿಲ್ಲೆಲ್ಲ ಹಾಕಿ ಟ್ರೈ ಮಾಡೋಣ ಅಂತ ಕೂತಿದ್ದೀನಿ. ನಮ್ಮ ಅಕ್ಕನ ರಿಯಾಕ್ಷನ್ ನೋಡಬೇಕು. ನಾನು ಹೀಗೆ ಚಪ್ಪಲಿ, ಬಟ್ಟೆ, ಸ್ವೆಟರು, ಛತ್ರಿ ಎಲ್ಲ ತಂದಿದ್ದೀನಿ ಅಂದರೆ. ಆ್ಯಂಡ್ 2 ಜೊತೆ ತಗೊಂಡೆ ಗೈಸ್. ಒಂಚೂರು ಈ 2 ಜೊತೆ ಸ್ಲಿಪ್ಪರ್ಸ್ನ ತಗೊಂಡಿದ್ದೀನಿ ಇವತ್ತು. ಫಸ್ಟ್ ಹೀಲ್ಸ್ ಟ್ರೈ ಮಾಡೋಣ. ಪರ್ಫೆಕ್ಟ್, ಫುಲ್ಲಿ ಕಂಫರ್ಟಬಲ್, ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ನನಗೇನೋ ನಾನು ಫೀಲ್ ಟಾಪಲ್ಲಿ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಅಮ್ಮ ಚೆನ್ನಾಗಿ ಚಿಕ್ಕ ಆಫ್ ಮಾಡ್ಬಿಟ್ನಲ್ಲ. ಇದು ಸೂಪರ್ ಫೈನ್. ಒಂಚೂರು ಜಾಗ್ತಾ ಇದೆ. ಇದು ಹೊರಗೆ ಹಾಕೊಂಡ್ಬಂದು ಒಳಗೆ ಹಾಕೊಳ್ಳೋಕೆ ಇಟ್ಕೋಬಹುದು ಅನ್ಸುತ್ತೆ ನಂಗೆ. ಚೆನ್ನಾಗಿದೆ, ಸಾಫ್ಟ್. ಓಕೆನಾ? ಇವೆಲ್ಲ ಆಯಿತು. ನೆಕ್ಸ್ಟ್ ಟಿ ಶರ್ಟ್ಸ್ ಕತೆ ನೋಡೋಣ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಫುಲ್ ಕಂಫರ್ಟಬಲ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ಟಿ ಶರ್ಟ್. ಇದೇ ತರ 2 ತಗೊಂಡಿದ್ದೀನಿ. ಒಂದು ಬ್ರೌನ್, ಲೈಟ್ ಬ್ರೌನ್ ಅಂಡ್ ಇನ್ನೊಂದು ಬ್ಲ್ಯಾಕ್. 3 ನನ್ನ ಫೇವ್ರೇಟ್ ಕಲರ್ಸೆ. ರೆಡ್, ಬ್ಲ್ಯಾಕ್ ಅಂಡ್ ಬ್ರೌನ್ ಅಂಡ್ ಆಲ್ಸೋ ವೈಟ್ ಇಷ್ಟ ನನಗೆ. ಕೊಳೆ ಆಗುತ್ತೆ ಅಂತ ವೈಟ್ ಒಂದು ತಗೊಳ್ಳಿಲ್ಲ. ಇವು 3 ತಗೊಂಡಿದ್ದೀನಿ, ಸೇಮ್ ಸೈಜ್. ನೋಡೋಣ ಇನ್ನ 2 ಹೇಗೆ ಕಾಣುತ್ತೆ ಅಂತ. ನೋಡಿ ಗೈಸ್, ಇದು ಇನ್ನೊಂದು ಟಿ ಶರ್ಟ್ ಬ್ಲ್ಯಾಕ್ ಕಲರು. ತಗೋಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ದೊಡ್ಡದಾಗುತ್ತೆ ಅಂತ ಇದ್ರು. ಇದೇನೋ ದೊಡ್ಡದಾಗ್ತಾ ಇಲ್ಲ, ಕರೆಕ್ಟಾಗಿದೆ ಸೈಜು. ಚೆನ್ನಾಗಿ ಅನಿಸ್ತಾ ಇದೆ, ಫುಲ್ಲಿ ಕಂಫರ್ಟಬಲ್. ಎಷ್ಟು ಚೆನ್ನಾಗಿದೆ. ಅಮ್ಮಂಗೆ ಅಂತ ತಗೊಂಡಿದ್ದ ಸ್ವೆಟರ್, ಬ್ಲ್ಯಾಕ್ ಕಲರ್, ಚೆನ್ನಾಗಿದೆಯಾ? ನೋಡಿ ಗೈಸ್, ಇದು ಇನ್ನೊಂದು ಸ್ವೆಟರು ಅಕ್ಕಂಗಂತ ತಗೊಂಡಿರೋದು. ಚೆನ್ನಾಗಿದೆ, ಸಾಫ್ಟಾಗಿ ಲೈಟ್ ಕಲರ್, ಸೂಪರ್. ಇದು ನಾನು ನನಗೋಸ್ಕರ ಅಂತ ತಗೊಂಡಿರೋಂಥ ಸ್ವೆಟರ್. ಚೆನ್ನಾಗಿದೆಯಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಖತ್ ಚೆನ್ನಾಗಿದೆ. ಎಲ್ಲನೂ ಒಂದ್ಸತಿ ಟ್ರೈಯಲ್ಲಿ ನೋಡಿ ಇವಾಗ ಊಟ ಮಾಡೋಕ್ಕಂತ ಕುತ್ಕೊತಾ ಇದ್ದೀವಿ. ಸೊ 3 ಗಂಟೆ ಆಗಿದೆ ಗೈಸ್ ಟೈಮ್. ಇವಾಗ 3 ಗಂಟೆಗೆ ಊಟ ಮಾಡ್ತಾ ಇದ್ದೀವಿ. ಊಟ ಏನು ಅಂತ ನಿಮ್ಗೂ ಗೊತ್ತಾಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸಾಂಬಾರು ಇರಲಿಲ್ಲ, ಅದಕ್ಕೆ ಅಮ್ಮ ಫಾಸ್ಟಾಗಿ ಎಗ್ ರೈಸ್ ಮಾಡಿದ್ರು. ನಾನು ತಿಂದು ಸ್ವಲ್ಪ ಹೊತ್ತು ಕೂತಿದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಗೋಣಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.